ಇನ್ನು ಎಷ್ಟರ ಮಟ್ಟಿಗೆ ಒಗ್ಗಟ್ಟಿಂದ ನಾಯಕರುಗಳೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾವ ಅಭ್ಯರ್ಥಿ ಟಿಕೆಟ್ ಕೊಟ್ಟರು ಅವ್ರ ಬಗ್ಗೆ ಇವರಿಗೆ ಮನಸ್ಸಿಲ್ಲ, ಇವರಿಗೆ ಅವ್ರ ಬಗ್ಗೆ ಮನಸ್ಸಿಲ್ಲ, ಒಳ್ಳೆ ಅಭಿಪ್ರಾಯಗಳಿಲ್ಲ, ಕೋಆರ್ಡಿನೇಷನ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನೋಡಿ, ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿಯ ಪರವಾಗಿ 2 ಜನ ಬಂದು ಈಗಾಗಲೇ ಶುರು ಮಾಡಿದ್ದಾರೆ ಮತಯಾಚನೆಯನ್ನು. ಟಿಕೆಟ್ ಸಿಕ್ಕರೂ ಕೂಡ ಮನ್ಸೂರ್ ಅಲಿ ಖಾನ್ ಪರ ಯಾರೂ ಕೆಲಸ ಮಾಡ್ತಿಲ್ಲ, ಇನ್ನೂ ಬಂದಿಲ್ಲ. ಬರೋದೇ ಇಲ್ಲ ಅಂತ ನಾವು ಹೇಳಲ್ಲ, ಇನ್ನೂ ಬಂದಿಲ್ಲ, ಈಗಾಗಲೇ ಶುರು ಆಗಬೇಕು. ಬಿಜೆಪಿ ಬೆಂಗಳೂರಿನಲ್ಲಿ ಬೇರೆ ಊರಿದೆ, ಅದಕ್ಕೆ ತಕ್ಕಂಗೆ ಇವರು ಕೆಲಸ ಮಾಡಬೇಕಲ್ಲ, ಅವರ ಕೈಯಿಂದ ಕಸ್ಕೋಬೇಕು ಅಂತಂತಂದ್ರೆ. ಒಂದು ಕಡೆಗೆ ಜಾರ್ಜ್ ಬಂದಿಲ್ಲ, ಜಾರ್ಜ್ ಹೇಳಿ ಕೇಳಿ ಪಕ್ಷದ ಶಿಸ್ತಿನ ಸಿಪಾಯಿ, ಪ್ರಶ್ನೆ ಬೇರೆ. ಇನ್ನು ಹ್ಯಾರಿಸ್ ಕೂಡ ಪ್ರಚಾರಕ್ಕೆ ಬಂದಿಲ್ಲ ಅನ್ನುವಂಥ ಮಾತಿದೆ. ಸಿದ್ಧತಾ ಸಭೆಗೆ ಕೇವಲ ಜಮೀರ್ ಅಹಮದ್ ಖಾನ್ ಬಂದಿದ್ರು ಮತ್ತು ರಿಜ್ವಾನ್ ಬಂದಿದ್ರು. 4 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಸಭೆಗಳಾಗಿವೆ. ಇನ್ನೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಭೆನೇ ನಡೆದಿಲ್ಲ. ಹಿಂಗಾದ್ರೆ ಗೆಲ್ಲೋದು ಹೆಂಗೆ? ಇದ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಬೇಸರ ವ್ಯಕ್ತ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಪಡಿಸಿದಾರಂತೆ. ಹಿಂಗೆ ಈ ರೀತಿ ಮಾಡಿಬಿಟ್ರೆ ನಾವು ಗೆಲ್ಲೋದು ಹೆಂಗೆ, ನಾವು ಪ್ರಿಪರೇಷನ್ ಮಾಡ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ಅವರ ಪ್ರಶ್ನೆ. ಸೊ ಹಿಂಗಾದರೆ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಅಲ್ಲಿ ನಿಲ್ಲಿಸು, ಇಲ್ಲಿ ನಿಲ್ಲಿಸು, ಅಲ್ಲಿ ಸೋಲ್ಸು, ಇಲ್ಲಿ ಸೋಲ್ಸು ಅನ್ನಂಗೆ ಆಗಿಬಿಟ್ರೆ ಗತಿ ಏನಾಗಬೇಕು? ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಇದೇ ರೀತಿ ಆಗೋಗ್ಬಿಟ್ರೆ ಅವ್ರ ರಾಜಕೀಯ ಭವಿಷ್ಯನೇ ಮುಗಿದೋಗ್ಬಿಡುತ್ತೆ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಎಷ್ಟರ ಮಟ್ಟಿಗೆ ಕೋಆರ್ಡಿನೇಷನ್ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಕಡೆಗೆ ಅಭ್ಯರ್ಥಿಯ ಬಗ್ಗೆ ಅಲ್ಲಿರುವಂಥ ಶಾಸಕರುಗಳಿಗೂ ಒಲವಿಲ್ಲ, ಶಾಸಕರಿಗೆ ಬೇಕಾದಂಥ ಅಭ್ಯರ್ಥಿ ಅಲ್ಲಿ ನಿಂತಿಲ್ಲ. ಈ ರೀತಿಯ ನಾವು ಬಹಳಷ್ಟು ಬರೀ ಕೇವಲ ಕಾಂಗ್ರೆಸ್ತು ಅಂತಲ್ಲ, ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಚುನಾವಣೆಯ ಆರಂಭದಲ್ಲಿ ಇವೆಲ್ಲವೂ ಕೂಡ ಅತ್ಯಂತ ಸಹಜ. ಇವತ್ತು ಬರದೇನಿರುವಂಥವ್ರು ನಾಳೆ ಬರದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇರುವಂಥ ಅವಧಿ ಕಡಿಮೆ, ಇಂಥ ಸಂದರ್ಭದಲ್ಲಿ ಮಿಂಚಿನ ಸಂಚಾರಗಳಾಗಬೇಕು. ಅದನ್ನು ಬಿಟ್ಟು ಇನ್ನು ಸಿದ್ಧತಾ ಸಭೆಗೆ ಗೈರು ಹಾಜರಾಗ್ಬಿಟ್ರೆ ಪ್ರಮೋದ್, ಏನು ಮುಂದಿನ ಕಥೆ ಏನು ಅಂತ ಏನು ನಡೀತಾ ಇದೆ? ರಂಗನಾಥ್, ಕಾಂಗ್ರೆಸ್ ಪಕ್ಷದಲ್ಲಿ ಮನ್ಸೂರ್ ಅಲಿ ಖಾನ್ ಅನ್ನುವಂಥ ಹೆಸರೇನಿದೆ, ಆ ಹೆಸರು ಸಾಕಷ್ಟು ಒನ್ ಮ್ಯಾನ್ ಫಾರ್ ಎವ್ರಿಥಿಂಗ್ ಅಂತ. ವಿಧಾನ ಪರಿಷತ್ಗೂ ಅವ್ರದ್ದೇ ಹೆಸರು, ರಾಜ್ಯಸಭೆಗೂ ಅವ್ರದ್ದೇ ಹೆಸರು, ವಿಧಾನಸಭಾ ಚುನಾವಣೆಗೂ ಅವ್ರದ್ದೇ ಹೆಸರು, ಲೋಕಸಭಾ ಚುನಾವಣೆಗೂ ಅವ್ರದ್ದೇ ಹೆಸರು. ಎಲ್ಲ ಕಾರಣಗಳಿಂದಾಗಿ ಬಹುಶಃ ಇವರ ಹೆಸರೇನಿದೆ, ಹೆಸರು ಎಲ್ಲೋ ಒಂದು ಕಡೆಗೆ ಎಲ್ಲ ಚುನಾವಣೆ ಬಂದರೂ ಕೂಡ ಮನ್ಸೂರ್ ಅಲಿ ಖಾನ್ ಅವರ ಒಂದು ಹೆಸರಿರುತ್ತೆ, ಅಥವಾ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಎಳೆತರಲಾಗತ್ತೆ ಅನ್ನುವಂಥದ್ದು ಒಂದು ವಿಚಾರ ಇದೆ. ಇದ್ರ ಜೊತೆಗೆ ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಬಹುಶಃ ಅನೇಕರು ಇದರಲ್ಲಿ ತುಂಬ ಫೈಟ್ ಮಾಡಿದ್ರು. ಇನ್ಫ್ಯಾಕ್ಟ್ BK ಹರಿಪ್ರಸಾದ್ ಅವರ ಹೆಸರಿತ್ತು, ಆನಂತರ ಅವರು ತನಗೆ ಬೇಡ ಅಂತ ಹೇಳಿದ್ರು. ಹ್ಯಾರಿಸ್ ಅತ್ಯಂತ ಪ್ರಮುಖವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೈ ಮಾಡಿದ್ರು, ಅಂದರೆ ಅವರ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ. ಆದರೆ ಅಂತಿಮವಾಗಿ ಪಕ್ಷ ಬೇರೆಯವರಿಗೆ ಮಣೆ ಹಾಕ್ತು. ಈ ವಿಚಾರ ಏನಿದೆ ಅಥವಾ ಈ ಒಂದು ಅಸಮಾಧಾನಗಳಿದೆ, ಖಂಡಿತವಾಗ್ಲೂ ಪಕ್ಷದ ಒಳಗಡೆ ಇದೆ. ಎಷ್ಟೇ ಹೇಳಿದ್ರು ಕೂಡ, ಅಂದರೆ ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದೀವಿ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಅಂತಿಮವಾಗಿ ಆ ಬೇಸರ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ರಾಜಕೀಯ ಏನು ಹೊಸತೇನಲ್ಲ, ಹೀಗಾಗಿ ಆ ಒಳ ರಾಜಕೀಯ ಕೂಡ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಬರ್ತಿದೆ ಅನ್ನೋ ತಪ್ಪಾಗಲ್ಲ. ಅಫ್ಕೋರ್ಸ್ ಸಿದ್ಧತಾ ಸಭೆಯನ್ನು ನಡೀತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯ ಮತಗಳ ಪ್ಯಾಟರ್ನ್ನ ಅಥವಾ ಅದರ ಲೀಡಿಂಗ್ ಪ್ಯಾಟರ್ನನ್ನು ನಾವು ನೋಡೋದಾದರೆ 4 ಕ್ಷೇತ್ರಗಳಲ್ಲಿ ರಂಗನಾಥ್ ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಲೀಡ್ ಬರುತ್ತೆ. ಆದರೆ ಉಳಿದಂಥ 4 ಕ್ಷೇತ್ರಗಳಲ್ಲಿ ಯಾವತ್ತೂ ಕೂಡ ಲೀಡ್ ಬರಲ್ಲ. ಅಂದರೆ ಅಲ್ಪಸಂಖ್ಯಾತ ಡಾಮಿನೇಟ್ ಇರುವಂಥ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಸರ್ವಜನ ನಗರ ಇರ್ಬೋದು, ಶಾಂತಿನಗರ ಇರ್ಬೋದು, ಅದೇ ರೀತಿ ಗಾಂಧಿನಗರದ ಕೆಲ ಭಾಗಗಳಿರ್ಬೋದು, ಇಲ್ಲಿ ಲೀಡ್ ಸಿಕ್ಕಂಥ ಉದಾಹರಣೆಗಳಿದೆ. ಆದರೆ ಅದನ್ನು ಹೊರತಾಗಿ ಇನ್ಫ್ಯಾಕ್ಟ್ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡೋದೇ ಆದರೆ ಚಾಮರಾಜಪೇಟೆ ಅಂಥ ಕ್ಷೇತ್ರಗಳಲ್ಲೂ ಕೂಡ ಕೆಲವೊಮ್ಮೆ ಲೀಡ್ ಕಡಿಮೆ ಆದಂಥ ಉದಾಹರಣೆಗಳುಂಟು. ಇದು ಒಂದು ಸ್ವಲ್ಪ ಬೇಸರ ತರಿಸಿದೆ. ಈ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಒಟ್ಟಾಗಿ ಬರಬೇಕು. ಕೇವಲ ಒಬ್ಬರೋ ಇಬ್ಬರೋ ಶಾಸಕರು ಬಂದರೆ ಸರಿ ಆಗಲ್ಲ. ಸಿದ್ಧತಾ ಸಭೆಗಳಿಗೆ ಬರದೇ ಇದ್ರೆ ಮುಂದೆ ಸ್ಟ್ರಾಟಜಿಗಳನ್ನು ಹೇಗೆ ಮಾಡೋದು, ಅದೇ ರೀತಿ ಕ್ಯಾಂಪೇನ್ಗಳನ್ನು ಹೇಗೆ ಮಾಡೋದು, ಜವಾಬ್ದಾರಿ ತೆಗೆದುಕೊಳ್ಳೋದು ಯಾರು, ಇದೆಲ್ಲವೂ ಕೂಡ ಆಗುತ್ತೆ. ಅಫ್ಕೋರ್ಸ್ ಸಂಪನ್ಮೂಲ ಕ್ರೋಢೀಕರಣ ಒಂದು ಭಾಗ. ಸಂಪನ್ಮೂಲ ಕ್ರೋಢೀಕರಣ ಆಗಿರುವಂಥ ಸಂಪನ್ಮೂಲಗಳನ್ನು ಯಾರಿಗೆ ಜವಾಬ್ದಾರಿ ನೀಡಬೇಕು, ಏನು ಮಾಡ್ತಾರೆ, ಅದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆಗೆ ಸದ್ಯದ ಮಟ್ಟಿಗೆ ಬೆಂಗಳೂರು ಕೇಂದ್ರ ಅನ್ನುವಂಥದ್ದು ಒಂದು ಬಿಡಿಸಲಾದಂಥ ಕಗ್ಗಂಟೆ ಆಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.